ಕಬ್ಬಿಣದ ಕಡಲೆ ಅಲ್ಲ ನೋಡಿ. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಿ ಮಾತಾಡಬೇಕು. ಇವತ್ತು ನಾನು ಈಗ ಬಿ ಜೆ ಪಿಗೆ 2019ರಲ್ಲಿ ಬಂದಂಥವ್ನು. ಈಗ ನನಗೆ ಅದ್ರ ಬಗ್ಗೆ ಮಾತಾಡೋಕೆ ಹೋದರೆ ನಾನು ಮೂರ್ಖ ಅಂತ ಹೇಳ್ತಾರೆ. ಇವತ್ತು ಅವರು ಪಕ್ಷವನ್ನು ಸಂಘಟನೆ ಮಾಡಿ ಪಕ್ಷವನ್ನು ಕಟ್ಕೊಂಡು ಒಬ್ಬರಿಂದ ಹಿಡ್ಕೊಂಡು ಇಬ್ಬರು ಶಾಸಕರಾಗಿ, ಇಬ್ಬರಿದ್ದಾಗ ಒಬ್ಬರು ಬಿಟ್ಟು ಹೋದಾಗ ಒಬ್ಬರೇ ಏಕಾಂಗಿ ಶಾಸಕನಾಗಿ ವಿಧಾನಸೌಧದಲ್ಲಿ ಹೋರಾಡಿ ಇವತ್ತು ಇಡೀ ರಾಜ್ಯ ಸುತ್ತಿ ಇವತ್ತು ಪಕ್ಷವನ್ನು ತಂದು ಇಟ್ಟ ಮೇಲೆ ಅಧಿಕಾರಕ್ಕೆ ತಂದು ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ದಕ್ಷಿಣ ಭಾರತದಲ್ಲಿ ಕೂಡ ಒಂದು ಪತಾಕೆಯನ್ನು, ಭಾರತೀಯ ಜನತಾ ಪಕ್ಷ ಪತಾಕೆಯನ್ನು ಹಾರಿದಂಥ ಧೀಮಂತ ನಾಯಕ ಯಡಿಯೂರಪ್ಪ. ಇವತ್ತು ಅವ್ರ ಬಗ್ಗೆ ಮಾತಾಡ್ತಾರೆ ಅಂದರೆ, ಬಸವಣ್ಣವ್ರ ಬಗ್ಗೆ ಮಾತಾಡ್ಯಾರಂದರೆ ಇನ್ನು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿದ್ದು ಏನು ದೊಡ್ಡದು ಅಂತ ಅನ್ಸೋದಿಲ್ಲ. ಯಾಕೆಂದರೆ ಆ ಮನುಷ್ಯನಿಗೆ ಎಲ್ಲೋ ತಲೆ ಸ್ವಲ್ಪ ಆಫ್ ಆಗ್ತಾಯಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಎಲ್ಲ. ಏಕೆಂದರೆ ಮಾತಾಡ್ಬೇಕಾದ್ರೆ ಎಲ್ಲದಕ್ಕೂ ಒಂದು ಇತಿಮಿತಿ ಇರ್ತದೆ. ಒಬ್ಬ ಜಗಜ್ಯೋತಿ ಬಸು ಯಾರ ಬಗ್ಗೆ ನಾವು ಮಾತಾಡ್ತೀವಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಯಾವಾಗಲೂ ಒಬ್ಬ ಮನುಷ್ಯ ಇನ್ನೊಬ್ಬನ ಬಗ್ಗೆ ಕೆಟ್ಟ ಭಾಷೆಯನ್ನು ಬಳಸಿದರೆ, ಅಸಂಸ್ಕೃತ ಬಳಸಿದರೆ ಆ ಮನುಷ್ಯನ ಸಂಸ್ಕೃತಿಯನ್ನು ತೋರಿಸ್ತದೆ. ಅಂಥ ಒಂದು ಕೆಟ್ಟ ಸಂಸ್ಕೃತಿಗೆ ಇವತ್ತು ಯತ್ನಾಳ್ ಅವರು ಹೋಗ್ತಾ ಇದ್ದಾರೆ.